ಇಂದು ನಾನು ಮಾತನಾಡ್ತಾ ಇರುವಂಥ ವಿಷಯ ಸುಲಭ ಅಲ್ಲ. ಇದು ಅಸಮಂಜಸವಾದ್ದರಿಂದ ಅಲ್ಲ, ಇದು ನೋವಿನಿಂದ ತುಂಬಿರುವಂಥದ್ದು. ವಿದ್ಯಾರ್ಥಿ ಆತ್ಮಹತ್ಯೆ ಅನ್ನುವಂಥದ್ದು ನಾವು ತರಗತಿಗಳಲ್ಲಿ, ಶಿಕ್ಷಕರ ಕೊಠಡಿಗಳಲ್ಲಿ, ಮನೆಗಳಲ್ಲಿ ಅಥವಾ ಧಾರ್ಮಿಕ ಸ್ಥಳಗಳಲ್ಲೂ ಮಾತನಾಡಲು ಇಷ್ಟಪಡುವಂಥ ವಿಷಯ ಅಲ್ಲ. ಅದರ ಬದಲು ನಾವು ಯಶಸ್ಸಿನ ಕಥೆಗಳು, ಟಾಪರ್ಗಳು, ಪದಕಗಳು, ರ್ಯಾಂಕ್ಗಳು, ಉದ್ಯೋಗ ನೇಮಕಾತಿಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ಮಾತನಾಡೋದಕ್ಕೆ ಹೆಚ್ಚು ಇಷ್ಟಪಡ್ತೇವೆ. ಆದರೆ ಸರ್ಟಿಫಿಕೇಟ್ ಹಿಂದೆ ಮೌನವಾದಂಥ ಕಣ್ಣೀರಿದೆ. ಅನೇಕರ ನಗುವ ಮುಖಗಳ ಹಿಂದೆ ದಣಿದಂಥ ಮನಸ್ಸುಗಳಿದೆ. ನಾನು ಚೆನ್ನಾಗಿದ್ದೇನೆ ಅನ್ನುವಂಥ ಮಾತಿನ ಹಿಂದೆ ಕಷ್ಟಪಟ್ಟು ಬದುಕ್ತಾ ಇರುವಂಥ ವಿದ್ಯಾರ್ಥಿಗಳಿರ್ತಾರೆ. ವಿದ್ಯಾರ್ಥಿಯ ಆತ್ಮಹತ್ಯೆ ಕೇವಲ ಒಂದು ಸಂಖ್ಯೆ ಅಲ್ಲ, ಒಬ್ಬ ವಿದ್ಯಾರ್ಥಿಯ ಕೇಳಲಾಗದಂಥ ಕೂಗು, ಒಬ್ಬ ವ್ಯಕ್ತಿಯ ಮನಸ್ಸಿನ ಕಾಣದ ಗಾಯ, ಒಬ್ಬ ಜೀವನದ ತುಂಬ ಬೇಗ ಬಂದಂಥ ಅಂತ್ಯ. ಮತ್ತು ಅತ್ಯಂತ ಹೃದಯ ವಿದ್ರಾವಕ ಸಂಗತಿ ಏನಂತ ಗೊತ್ತಾ? ಆತ್ಮಹತ್ಯೆ ಮಾಡಿಕೊಂಡಂಥ ಬಹುತೇಕ ವಿದ್ಯಾರ್ಥಿಗಳು ಸಾಯಲು ಬಯಸಿರಲಿಲ್ಲ. ಅವ್ರು ಬಯಸಿದ್ದು ಒಂದೇ, ಈ ನೋವು ನಿಲ್ಲಬೇಕು. ಫ್ರೆಂಡ್ಸ್, ಇಂದು ಇದು ಯಾಕೆ ಹಿಂದೆಗಿಂತ ಹೆಚ್ಚು ಮಹತ್ವದಾಗಿದೆ ಗೊತ್ತಾ? ವಿದ್ಯಾರ್ಥಿ ಆತ್ಮಹತ್ಯೆ ಹೆಚ್ಚುತ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂದರೆ ಇಂದಿನ ವಿದ್ಯಾರ್ಥಿಗಳ ಜಗತ್ತು ಅವರ ಬಗ್ಗೆ ಇರುವ ಅರಿವಿಗಿಂತ ತುಂಬ ವೇಗವಾಗಿ ಬದಲಾಗಿದೆ. ಆದರೆ ನಾವು ಪೋಷಕರು, ಶಿಕ್ಷಕರು, ಸಮಾಜ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಿಧಾನವಾಗಿದ್ದೇವೆ. ಇಂದಿನ ವಿದ್ಯಾರ್ಥಿಗಳು ಹೆಚ್ಚು ಸಂಪರ್ಕದಲ್ಲಿದ್ದಾರೆ, ಆದರೆ ಹೆಚ್ಚು ಒಂಟಿಯಾಗಿದ್ದಾರೆ. ಹೆಚ್ಚು ಮಾಹಿತಿ ಹೊಂದಿದ್ದಾರೆ, ಆದರೆ ಹೆಚ್ಚು ಗೊಂದಲದಲ್ಲಿದ್ದಾರೆ. ಹೆಚ್ಚು ಒತ್ತಡದಲ್ಲಿದ್ದಾರೆ, ಆದರೆ ಕಡಿಮೆ ಬೆಂಬಲ ಹೊಂದಿದ್ದಾರೆ. ಹಿಂದೆ ವಿಫಲತೆ ಒಂದು ಘಟನೆ ಆಗಿತ್ತು, ಆದರೆ ಇಂದು ವಿಫಲತೆ ಒಬ್ಬರ ಗುರುತಿನಂತೆ ಅನುಭವವಾಗ್ತದೆ. ಹಿಂದೆ ವಿದ್ಯಾರ್ಥಿಗಳು ತಮ್ಮ ತರಗತಿಯವರೊಂದಿಗೆ ಹೋಲಿಸಿಕೊಳ್ತಾ ಇದ್ರು. ಇಂದು ಅವರು ತಮ್ಮನ್ನು ಆನ್ಲೈನ್ನಲ್ಲಿರುವಂಥ ಲಕ್ಷಾಂತರ ಜನರೊಂದಿಗೆ ಹೋಲಿಸ್ಕೊಳ್ತಾ ಇದ್ದಾರೆ. ಹಿಂದೆ ತಪ್ಪು ಮಾಡಿದರೆ ಅದನ್ನು ಪ್ರೈವೇಟಾಗಿ ತಿದ್ದುತ್ತಾ ಇದ್ದರು. ಆದರೆ ಇವತ್ತು ತಪ್ಪುಗಳನ್ನ ಸ್ಕ್ರೀನ್ಶಾಟ್ ಮಾಡಿ ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಮರೆಯಲಾಗದಂತೆ ಮಾಡ್ತಾ ಇದ್ದಾರೆ. ಈ ಒಂದು ಜನ್ರೇಷನ್ ದುರ್ಬಲ ಅಲ್ಲ, ಅವರು ಅತಿಯಾದ ಭಾರದಿಂದ ಒತ್ತಡಕ್ಕೆ ಒಳಗಾಗಿದ್ದಾರೆ. ಫ್ರೆಂಡ್ಸ್, ನಾನು ನಿಮಗೊಂದು ಕತೆ ಹೇಳ್ತೇನೆ. ಅರ್ಜುನ್ ಅನ್ನುವಂಥ ವಿದ್ಯಾರ್ಥಿ ಇದ್ದ. ಶಿಕ್ಷಕರು ಅವನನ್ನು ತುಂಬ ಇಷ್ಟಪಡ್ತಾ ಇದ್ದರು. ಪೋಷಕರು ಕೂಡ ಅವನನ್ನು ಹೊಗಳ್ತಾ ಇದ್ದರು. ಸ್ನೇಹಿತರು ಅವನನ್ನು ಮೆಚ್ಚುತ್ತಾ ಇದ್ದರು. ಉತ್ತಮ ಅಂಕಗಳು, ಶಿಸ್ತು, ಪೂರ್ಣ ವರ್ತನೆ, ಒಬ್ಬ ಆದರ್ಶ ವಿದ್ಯಾರ್ಥಿ. ಒಂದಿನ ಅರ್ಜುನ್ ಶಾಲೆಗೆ ಬಂದಿರೋದಿಲ್ಲ. ಮುಂದಿನ ದಿನ ಸುದ್ದಿ ಬರ್ತದೆ, ಅರ್ಜುನ್ ಆತ್ಮಹತ್ಯೆ ಮಾಡಿಕೊಂಡ. ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಶಿಕ್ಷಕರು ಹೇಳ್ತಾರೆ, ಅವನೆಂದಿಗೂ ಸಮಸ್ಯೆಯನ್ನು ಉಂಟು ಮಾಡಲಿಲ್ಲ. ಪೋಷಕರು ಹೇಳ್ತಾರೆ, ಅವನೆಂದಿಗೂ ದೂರನ್ನು ಹೇಳಿಲ್ಲ. ಸ್ನೇಹಿತರು ಹೇಳ್ತಾರೆ, ಅವನು ಯಾವತ್ತೂ ನಗ್ತಾ ಇದ್ದ. ಅದೇ ಸಮಸ್ಯೆ. ಅರ್ಜುನ್ ಬೇಗ ಒಂದು ಪಾಠ ಕಲ್ತಿದ್ದ. ಒಳ್ಳೆಯ ವಿದ್ಯಾರ್ಥಿಗಳು ತಮ್ಮ ಹೋರಾಟವನ್ನು ಬೇರೆಯವರಿಗೆ ತೋರಿಸಬಾರ್ದು. ಆದ್ದರಿಂದ ಅವನು ಮೌನವಾಗಿ ನೋವು ಅನುಭವಿಸ್ತಾ ಇದ್ದ. ವಿದ್ಯಾರ್ಥಿ ಆತ್ಮಹತ್ಯೆಗೆ ಇದೇ ಅಪಾಯ. ಅತಿ ಹೆಚ್ಚು ನೋವಿರುವವರು ಅತಿ ಮೌನವಾಗಿರ್ತಾರೆ. ವಿದ್ಯಾರ್ಥಿ ಆತ್ಮಹತ್ಯೆಗೆ ಮೊದಲನೆಯ ಕಾರಣ ಏನಂತ ನೋಡೋಣ. ಮೊದಲನೆಯ ಕಾರಣ ಅಕಾಡೆಮಿಕ್ ಒತ್ತಡ ಮತ್ತು ವಿಫಲತೆಯ ಭಯ. ಇಂದು ಅಂಕಗಳು ಕೇವಲ ಮೌಲ್ಯಮಾಪನ ಅಲ್ಲ, ಅವು ಮೌಲ್ಯದ ಅಳತೆಯಾಗಿದೆ. ವಿದ್ಯಾರ್ಥಿಗಳು ಹೀಗೆ ಯೋಚಿಸ್ತಾರೆ, ಅಂಕ ತಗೊಂಡು ಬರಲಿಲ್ಲ ಅಂತ ಹೇಳಿದರೆ ನನಗೆ ಮೌಲ್ಯ ಇಲ್ಲ. ನಾನು ನಿರಾಶೆ ಮಾಡಿದರೆ ಬದುಕು ಅಂತ ಇಲ್ಲ ಅಂತ ಹೇಳಿ. ಶಿಕ್ಷಣ ಪ್ರೇರಣೆ ಆಗಬೇಕು, ಆದರೆ ಅದು ಬೆದರಿಕೆ ಆಗ್ತಾ ಇದೆ. ಒತ್ತಡದಿಂದ ಪ್ರತಿಭೆ ಬೆಳೆಯೋದಿಲ್ಲ, ಬೆಂಬಲದಿಂದ ಬೆಳೀತದೆ. ಎರಡನೆಯ ಕಾರಣ ಭಾವನಾತ್ಮಕ ನಿರ್ಲಕ್ಷ್ಯ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಕೊರತೆ ಇಲ್ಲ, ಅವರಿಗೆ ಕೊರತೆ ಇರುವಂಥದ್ದು ಕೇಳುವಂಥ ಒಬ್ಬ ವ್ಯಕ್ತಿ. ಅವ್ರಿಗೆ ಹೇಳ್ತಾರೆ, ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಇತರರಿಗೆ ಇದಕ್ಕಿಂತ ಕೆಟ್ಟಿದೆ, ಬಲವಾಗಿರು, ಓವರ್ ರಿಯಾಕ್ಟ್ ಮಾಡಬೇಡ. ಹೀಗೆ ಅವರ ನೋವನ್ನು ತಳ್ಳಿ ಹಾಕಿದಾಗ ಅವರು ಒಂದು ವಿಷಯ ಕಲಿತಾರೆ, ನನ್ನ ಭಾವನೆಗಳಿಗೆ ಮೌಲ್ಯ ಇಲ್ಲ. ಆಮೇಲೆ ಅವರು ಮಾತನಾಡೋದನ್ನೇ ನಿಲ್ಲಿಸ್ತಾರೆ. ಮಾತಿಲ್ಲದಂಥ ಮನಸ್ಸು ಅಪಾಯಕಾರಿ ಆಲೋಚನೆಗಳ ಮನೆ ಆಗ್ತದೆ. ಫ್ರೆಂಡ್ಸ್,
ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಯನ್ನ ಕಲ್ಪಿಸ್ಕೊಳ್ಳಿ. ಅವನ ಬ್ಯಾಗಿನಲ್ಲಿ ಮೊದಲು ಪುಸ್ತಕಗಳು, ನಂತರ ನಿರೀಕ್ಷೆಗಳು, ನಂತರ ಹೋಲಿಕೆ, ನಂತರ ಭಯ, ನಂತರ ಅಪಮಾನ, ನಂತರ ಮೌನವರೆಗೆ ಅವನು ಒಂದು ದಿನ ಮುರಿಯುತ್ತಾನೆ. ಒಂದು ದಿನ ಬ್ಯಾಗಿನ ಪಟ್ಟಿಗಳು ಸಹ ಮುರಿಯುತ್ತವೆ. ಆತ್ಮಹತ್ಯೆ ಅಂತ ಹೇಳಿದರೆ ಅದು ತಕ್ಷಣ ತಗೊಳ್ಳುವಂಥ ನಿರ್ಧಾರ ಅಲ್ಲ, ಅದು ಬಹಳ ಕಾಲ ಒತ್ತಡದಿಂದ ಉಂಟಾಗುವಂಥ ಸ್ಫೋಟ. ಮೂರನೇ ಕಾರಣ ಸೋಷಿಯಲ್ ಮೀಡಿಯಾ ಮತ್ತು ಹೋಲಿಕೆ. ಇಂದಿನ ವಿದ್ಯಾರ್ಥಿಗಳು ಹೈಲೈಟ್ಸ್ ನೋಡ್ತಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಅನ್ನಿಸ್ತದೆ, ಎಲ್ಲರೂ ಯಶಸ್ವಿಗಳಂತೆ ಕಾಣ್ತಾರೆ, ಆದರೆ ಯಾರೂ ತೋರಿಸೋದಿಲ್ಲ ಮಧ್ಯರಾತ್ರಿ ಅಳುವಿಕೆ, ಆತಂಕ, ವಿಫಲತೆ, ಖಾಲಿತನ. ವಿದ್ಯಾರ್ಥಿಗಳು ತಮ್ಮ ಜೀವನದ ಹಿನ್ನೆಲೆಯನ್ನು ಇತರರು ಎಡಿಟ್ ಮಾಡದ ಜೀವನದ ಜೊತೆ ಹೋಲಿಸ್ತಾರೆ. ನಾವು ಏನು ಮಾಡಬಹುದು ಗೊತ್ತಾ? ಹೆಚ್ಚು ಕೇಳೋಣ, ಕಡಿಮೆ ತೀರ್ಪು ಕೊಡೋಣ. ಅಂಕಕ್ಕಿಂತ ವ್ಯಕ್ತಿಗೆ ಮೌಲ್ಯ ಕೊಡೋಣ. ನೀನೇನಾದರೂ ಮಾತನಾಡಬಹುದು ಅನ್ನೋ ಸುರಕ್ಷಿತ ಸ್ಥಳವನ್ನು ಕೊಡೋಣ. ವಿಫಲತೆ ಅಂತ್ಯ ಅಲ್ಲ, ಪಾಠ ಅಂತ ಹೇಳೋಣ. ಒಂದು ವಿದ್ಯಾರ್ಥಿಗೆ ಬೇಕಾಗಿರುವಂಥದ್ದು ಪರಿಹಾರ ಅಲ್ಲ, ಹಾಜರಾತಿ. ಕೊನೆಯದಾಗಿ ಒಂದು ಮಾತು, ಒಂದು ಆಲಿಸುವಂಥ ಕ್ಷಣ, ಒಂದು ಸಹಾನುಭೂತಿ ಒಬ್ಬ ವಿದ್ಯಾರ್ಥಿಯ ಜೀವ ಉಳಿಸಬಹುದು. ನಾವು ಅವರಿಗೆ ಹೇಳೋಣ, ನೀನು ಒಬ್ಬನೇ ಅಲ್ಲ, ನಿನ್ನ ಜೀವನ ಅಂಕಗಳಿಗಿಂತ ದೊಡ್ಡದು, ನೀನು ಮೌಲ್ಯವಂತ ಎಂಬುದಾಗಿ.